ನಮಸ್ಕಾರ ಆತ್ಮೀಯ ಕನ್ನಡಿಗ ಬಂಧು ಮಿತ್ರರೇ, ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನಾನು ವಿ.ಕೆ. ಗಣೇಶ್ ರೈ, ಕರ್ನಾಟಕ ಸಂಘ ಶಾರ್ಜಾದ ಪೂರ್ವ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವ ಭಾಗ್ಯ ನನಗೆ ಲಭ್ಯವಾಗಿತ್ತು. ಶಾರ್ಜಾ ಕರ್ನಾಟಕ ಸಂಘ 2003ರಲ್ಲಿ ಸ್ಥಾಪನೆಯಾಗಿ ದಿವಂಗತ ಉಮೇಶ್ ನಂತೂರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭಗೊಂಡಂಥ ಈ ಒಂದು ಕರ್ನಾಟಕ ಸಂಘ ಶಾರ್ಜಾ ಪ್ರಾರಂಭದ ವರ್ಷದಿಂದಲೂ ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವದ ಸಮಾರಂಭದಲ್ಲಿ ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ನೆಲೆಸಿರುವ ಕನ್ನಡಿಗರು, ಅವರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಅವರಿಗೆ ಮಯೂರ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿಯನ್ನು ಪ್ರದಾನಿಸಿಕೊಂಡು ಬರ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ನಮ್ಮ ತಾಯಿನಾಡಿನಿಂದ ಗಣ್ಯಾತಿ ಗಣ್ಯರು, ಪರಮ ಪೂಜ್ಯರು ಈ ನಾಡಿಗೆ ಬಂದು ಕನ್ನಡದ ಜ್ಯೋತಿಯನ್ನು ಬೆಳಗಿ ನಮಗೆ ಅರಸಿ ಹಾರೈಸಿದ್ದಾರೆ. ಮಯೂರ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ ಪ್ರದಾನ ಸಮಾರಂಭದ ಅವಿಸ್ಮರಣೀಯ ಕ್ಷಣಗಳನ್ನು ತಮ್ಮ ಮುಂದೆ ಹಿಡಿದಿದ್ದೇವೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ, ಎರೆದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನಕ ಸಾಲು
ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದ
ಶ್ರೀ ಸಿರಾಜ್ ಅಹಮದ್ ರವರು ಫಲ ನೀಡಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಶ್ರೀ 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 ಈಶ ವಿಠಲದಾಸ ಸ್ವಾಮೀಜಿಯವರು ಮಯೂರ ಫಲಕವನ್ನು ಪ್ರದಾನ ಮಾಡಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಶ್ರೀ ಶಿವಾನಂದ ಹೆಬ್ಬಾರ್ ಇವರು ಸಾಫಿಲ್ ಉಡುಗೊರೆಯನ್ನು ಪ್ರದಾನ ಮಾಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ಸನ್ಮಾನ ಪತ್ರವನ್ನು ಅಧ್ಯಕ್ಷರಾದಂಥ ಶ್ರೀ ಸತೀಶ್ ಪೂಜಾರಿ ಅವರು ನೀಡಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಶ್ರೀ ಎಂ.ಇ. ಮೂಳೂರ್ ತಮಗೆ ಶಾರ್ಜಾ ಕರ್ನಾಟಕ ಸಂಘ ಮತ್ತು ಅನಿವಾಸಿ ಕನ್ನಡಿಗರು ಅನಿವಾಸಿ ಭಾರತೀಯರ ಪರವಾಗಿ ಅಭಿನಂದನೆಗಳು.
ಎಂಥ ಒಂದು ದೃಶ್ಯ ಸೃಷ್ಟಿಯಾಗಿದೆ. ಜನ್ಮ ನೀಡಿದ ಮಕ್ಕಳು ವಿದೇಶದ ಮಣ್ಣಿನಲ್ಲಿ ಸಾಮಾಜಿಕ ಸೇವೆಯನ್ನು ಮಾಡಿ ವಿಶ್ವ ಮಾನ್ಯತೆಯನ್ನು ಪಡೆದಂಥ ಆ ಸಂದರ್ಭದಲ್ಲಿ ಅವರಿಗೆ ಸಿಗುವ ಗೌರವಕ್ಕೆ ಅವರು ಕೂಡ ಪಕ್ಕದಲ್ಲಿ ಕುಳಿತು ಆ ಒಂದು ಪ್ರಶಸ್ತಿ ಸ್ವೀಕರಿಸುವ ದೃಶ್ಯ ಬಹಳ ವಿಶೇಷವಾದಂಥ ದೃಶ್ಯ. ಆ ಮಾತೃವಾತ್ಸಲ್ಯದ ಆ ಒಂದು ಸನ್ನಿವೇಶ ಇವಾಗ ಅವರಿಗೆ ಎಷ್ಟು ಒಂದು ತೃಪ್ತಿಯನ್ನು ತರ್ಬೋದು ಅಂದುಕೊಂಡು ನೀವು ಅವರ ಮುಖದಲ್ಲಿ ನೋಡುವಾಗ ಗೊತ್ತಾಗ್ತದೆ. ಆತ್ಮೀಯ ವಾಲ್ಟರ್ ನಂದಳಿಕೆ ಅವರೇ, ನಿಮಗೆ ಒಂದು ಗೌರವಪೂರ್ವಕವಾದ ಸಲ್ಯೂಟ್. ಯಾಕೆಂತ ಹೇಳಿದರೆ ಶಾರ್ಜಾ ಕರ್ನಾಟಕ ಸಂಘ ಇವತ್ತು ವಿಶ್ವ ಮಟ್ಟದಲ್ಲಿ ತನ್ನ ಹೆಸರನ್ನು ಪಡೆದಿದ್ದರೆ ಅದು ದಾಯ್ಜಿ ವರ್ಲ್ಡ್ನ ಮೂಲಕ. ಪ್ರತಿ ಒಬ್ಬ ದಾಯ್ಜಿ ವೀಕ್ಷಕ ದಾಯ್ಜಿ ವರ್ಲ್ಡನ್ನು ನೋಡದೆ ರಾತ್ರಿ ನಿದ್ರೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ದಾಯ್ಜಿ ವರ್ಲ್ಡ್ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನು, ಭಾರತ ಸರ್ಕಾರವನ್ನು ಬಡಿದು ಎಚ್ಚರಿಸ್ತಾ ಇದೆ. ಮಂಗಳೂರು ವಿಮಾನ ನಿಲ್ದಾಣ ಆಗಬೇಕಾದ್ರೆ ದಾಯ್ಜಿ ವರ್ಲ್ಡ್ ತನ್ನ ಅತ್ಯಂತ ಹೆಚ್ಚಿನ ಮಾಧ್ಯಮ ಸೇವೆಯನ್ನು ನೀಡಿದ ಫಲಶ್ರುತಿಯಾಗಿತ್ತದು. ಅದೇ ರೀತಿ ನಮ್ಮ ಅನಿವಾಸಿ ಕನ್ನಡಿಗರ ಸಮಸ್ಯೆ ದಾಯ್ಜಿ ವರ್ಲ್ಡ್ನ ಮೂಲಕ ಭಾರತ ಸರ್ಕಾರದ ಕಿವಿಗೆ ಮುಟ್ಟಲಿ ಅಂತಕೊಂಡು ನಾವು ತಮ್ಮಲ್ಲಿ ಅದರ ಬಗ್ಗೆ ಹೆಚ್ಚು ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಗೌರವಪೂರ್ವಕವಾದ ಮಯೂರ ಪ್ರಶಸ್ತಿಯನ್ನು ನಾವು ಇವಾಗ ನಿಮಗೆ ಪ್ರದಾನ ಮಾಡ್ತಿದ್ದೇವೆ. ಗೌರವಾನ್ವಿತ ಅತಿಥಿಗಳು ಅವರಿಗೆ ಮಯೂರ ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಸಿಕೊಳ್ತೇನೆ. ವಂದನೀಯ ಪೂಜ್ಯ ಮಹಾಗುರು ಎನ್ರಿ ಡಿಸೋಜರ್ ಅವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ. ಸಾಂಪ್ರದಾಯಿಕ ಮೈಸೂರು ಪೇಟವನ್ನು ಶ್ರೀ ಸಿರಾಜ್ ಅಹಮದ್ ರವರು ತೊಡಿಸಬೇಕು ಅಂತ ನಾನು ಕೇಳಿಕೊಳ್ತೇನೆ. ಪುಷ್ಪಗುಚ್ಛವನ್ನು ಶ್ರೀ 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 ಈಶ ವಿಠಲದಾಸ ಸ್ವಾಮೀಜಿಯವರು ಸಮರ್ಪಣೆ ಮಾಡಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಪ್ರೊಫೆಸರ್ ಅಬುಬಾಕರ್ ತುಂಬೇರ್ ಅವರು ಫಲ ನೀಡಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಶ್ರೀಯುತ ಶೇಖರ್ ಶೆಟ್ಟಿಯವರು ಮಯೂರ ಫಲಕವನ್ನು ನೀಡಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಸಾಫಿಲ್ ಉಡುಗೊರೆಯನ್ನು ಶ್ರೀ ಶಿವಾನಂದ ಹೆಬ್ಬಾರ್ ಅವರು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಿದ್ದೇನೆ. ಶ್ರೀ ಮಾರ್ಕ್ ಡೆನ್ನಿಸ್ ಡಿಸೋಜರ್ ಅವರು ಸನ್ಮಾನ ಪತ್ರವನ್ನು ನೀಡಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಸುಮಧುರ ಕಂಠದ ಗಾಯಕರು. ಅವರ ಜೀವನದಲ್ಲಿ ಅತ್ಯಂತ ತೃಪ್ತಿ ತಂದ ಒಂದು ಘಟನೆ ಇದೆ. ಅವರು ಇಲ್ಲಿ ದುಬೈನಲ್ಲಿ ಒಂದು ದೊಡ್ಡ ಧೂಮ್ ಧಮಾಕ ಕಾರ್ಯಕ್ರಮ ನಡೆಸಿ ಅದರಲ್ಲಿ ಸಂಗ್ರಹವಾದ ದೊಡ್ಡ ಮೊತ್ತದ ಹಣವನ್ನು ಮಂಗಳೂರಿನ ಮನೋವೈಕಲ್ಯಕ್ಕೆ ತುತ್ತಾಗಿ ಇರುವಂಥ ಮಕ್ಕಳಿಗೆ ಅವರು ಆ ಆಶ್ರಮಕ್ಕೆ ನೀಡುವ ಸಂದರ್ಭ ಅವರ ಜೀವನದಲ್ಲಿ ಅತ್ಯಂತ ಒಂದು ಮಹತ್ತರವಾದಂಥ ಘಟ್ಟ. ಅದು ಜೀವನದಲ್ಲಿ ಒಂದು ಸಾರ್ಥಕತೆಯನ್ನು ಕಂಡಿದ್ದು ಅವರು ಆ ದಿನ. ಅಂಥ ಮಹಾ ವ್ಯಕ್ತಿಗೆ ನಾವಿಂದು ಮಯೂರ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಿದ್ದೇವೆ. ಗಣ್ಯರು ಅವರಿಗೆ ಮಯೂರ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಿದ್ದೇನೆ. ಶ್ರೀ 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 ಈಶ ವಿಠಲದಾಸ ಸ್ವಾಮಿಯವರು ಶಾಲು ಹೊದಿಸಿ ಗೌರವಿಸಬೇಕು. ಸಾಂಪ್ರದಾಯಿಕ
ಮೈಸೂರು ಪೇಟವನ್ನು ಶ್ರೀ ಶೇಖರ್ ಶೆಟ್ಟಿಯವರು ನೀಡಬೇಕು ನಾನು ಕೇಳಿಕೊಳ್ತಿದ್ದೇನೆ. ಡಾಕ್ಟರ್ BK ಯೂಸುಫ್ ರವರು ಪುಷ್ಪಗುಚ್ಛವನ್ನು ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಿದ್ದೇನೆ. ಪ್ರೊಫೆಸರ್ ಅಬುಬಾಕರ್ ತುಂಬೇರವರು ಫಲವನ್ನು ನೀಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ವಂದನೀಯ ಪೂಜ್ಯ ಮಹಾಗುರು ಎನ್ರಿ ಡಿಸೋಜರವರು ಮಯೂರ ಫಲಕವನ್ನು ಪ್ರದಾನ ಮಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಸಾಫಿಲ್ ಉಡುಗೊರೆಯನ್ನು ಶ್ರೀ ಶಿವಾನಂದ ಹೆಬ್ಬಾರ್ ಅವರು ಪ್ರದಾನ ಮಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಕರ್ನಾಟಕ ಸಂಘ ಶಾರಜದ ಅಧ್ಯಕ್ಷರಾದಂಥ ಶ್ರೀ ಸತೀಶ್ ಪೂಜಾರಿ ಅವರು ಸನ್ಮಾನ ಪತ್ರವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ.
ಮುಖ್ಯ ಅತಿಥಿಗಳಾಗಿ ಚಂದನವನ ಕಂಡಂತಹ ಅದ್ವಿತೀಯ ನಟರು ಶ್ರೀಮಾನ್ ಆನಂದ್ ನಾಗ್ ರವರು ಆಗಮಿಸ್ತಾ ಇದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಗಣ್ಯರನ್ನ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ ಬಂಧುಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಚಲನಚಿತ್ರರಂಗದ ಅದ್ವಿತೀಯ ನಟರು, ಪ್ರಬುದ್ಧ ಕಲಾವಿದರು, ಹಲವಾರು ದಶಕಗಳ ಕಾಲ ನಮ್ಮನ್ನ ಮನರಂಜಿಸಿದಂತಹ ಶ್ರೀಮಾನ್ ಆನಂದ್ ನಾಗ್ ರವರು ಆಗಮಿಸ್ತಾ ಇದ್ದಾರೆ. ಹಾಗೂ ಎಲ್ಲ ಗಣ್ಯರನ್ನ ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಾ ಶ್ರೀಮಾನ್ ಗಣೇಶ್ ರೈ ಇವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕಾಗಿ ವಿನಂತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಾನು ಗಣೇಶ್ ರೈ, ಶಾರ್ಜಾ ಕರ್ನಾಟಕ ಸಂಘದ ಪೂರ್ವ ಅಧ್ಯಕ್ಷ. 16ನೇ ವಾರ್ಷಿಕೋತ್ಸವ, 63ನೇ ಕರ್ನಾಟಕ ರಾಜ್ಯೋತ್ಸವ, ಮಯೂರ ಪ್ರಶಸ್ತಿ ಪ್ರದಾನ ಸಮಾರಂಭದ ಸಭಾ ಕಾರ್ಯಕ್ರಮ ನಿರೂಪಣೆಯನ್ನು ಅಧಿಕೃತವಾಗಿ ತಮ್ಮ ಮುಂದೆ ಮಾಡಲಿಕ್ಕಿದ್ದೇನೆ. ತಮ್ಮ ಅನುಮತಿಯನ್ನು ಕೇಳಿಕೊಂಡು ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇನೆ. ಸಹೃದಯ ಕನ್ನಡಿಗರೇ, ದಿವಂಗತ ಉಮೇಶ್ ನಂತೂರ್ ಅವರು ಸ್ಥಾಪನೆ ಮಾಡಿರುವಂಥ ಕರ್ನಾಟಕ ಸಂಘ ಶಾರ್ಜಾ 16ನೇ ವಸಂತಕ್ಕೆ ಕಾಲಿಟ್ಟಿದೆ. ಇಂದಿನ ಈ ಸಮಾರಂಭವು ಈಗ ನಡೀಲಿಕ್ಕಿದೆ.
ಶಾರ್ಜಾ ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ಶ್ರೀ ಆನಂದ್ ಬೈಲೂರ್ ಅವರು ವೇದಿಕೆಗೆ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾದ ಶ್ರೀಯುತ ಅನಂತ್ ನಾಗ್ ಅವರನ್ನು ಕರೆದುಕೊಂಡು ಬರಬೇಕು ನಾನು ಕೇಳಿಕೊಳ್ತಿದ್ದೇನೆ. ಸಲಹೆಗಾರರಾದಂಥ ಶ್ರೀ ಹರೀಶ್ ಶೇರಿಗಾರ್ ಅವರು ಶ್ರೀಯುತ ರೊನಾಲ್ಡ್ ಕೊಲಾಸರ್ ಅವರನ್ನು ನಮ್ಮ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಮಾರ್ಕ್ ಡೆನಿಸ್ ಡಿಸೋಜಾ ಪೋಷಕರು, ಇವರು ನಮ್ಮ ಮಯೂರ ಪ್ರಶಸ್ತಿ ಪುರಸ್ಕೃತರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಆತ್ಮೀಯ ಬಂಧುಗಳೇ, ಎಂಥ ಒಂದು ಅವಿಸ್ಮರಣೀಯ ಕ್ಷಣ ಇದು. ವಿದೇಶದ ಈ ನಾಡಿನಲ್ಲಿ, ಈ ಮಣ್ಣಿನಲ್ಲಿ ನಮ್ಮ ಕನ್ನಡಕ್ಕೋಸ್ಕರ ಜೀವಮಾನವನ್ನು ಮುಡಿಪಾಗಿಟ್ಟು ವಿಶ್ವದಾದ್ಯಂತ ಮನ್ನಣೆ ಗಳಿಸಿರುವಂಥ ಎಲ್ಲ ಗೌರವಾನ್ವಿತರು ಇವತ್ತು ನಮ್ಮ ಮುಂದಿದ್ದಾರೆ. ಶಾರ್ಜಾ ಕರ್ನಾಟಕ ಸಂಘ ಸಾಧನೆ ಮಾಡುತ್ತಿರುವ ಕನ್ನಡಿಗರಿಗೆ ನೀಡುತ್ತಿರುವ ಮಯೂರ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದೇವೆ. ಎಲ್ಲರೂ ಎದ್ದು ನಿಂತು ಚಪ್ಪಾಳೆಯೊಂದಿಗೆ ಈ ಒಂದು ಚಂದನವನದ ನಾಯಕ ನಟ ಶ್ರೀಯುತ ಅನಂತ್ ನಾಗ್ರವರು ಅವರಿಗೆ ಮಯೂರ ಪದಕವನ್ನು ನೀಡ್ತಾ ಇದ್ದಾರೆ. ಶಾಲು ಹರೀಶ್ ಶೇರಿಗಾರ್, ಶ್ರೀಯುತ ರೊನಾಲ್ಡ್ ಕೊಲಾಸರ್ ಅವರು ಮೈಸೂರು ಪೇಟ ತೊಡಿಸಿ ಅವರನ್ನು ಗೌರವಿಸಬೇಕು ಎಂದು ನಾನು ಕೇಳಿಕೊಳ್ತಿದ್ದೇನೆ. ಶ್ರೀಯುತ ನೋವೆಲ್ ಡಿ ಅಲ್ಮೇಡರ್ ಅವರು ಫಲ ನೀಡಿ ಗೌರವಿಸಬೇಕು ಎಂದು ನಾನು ಕೇಳಿಕೊಳ್ತಿದ್ದೇನೆ. ಶ್ರೀಯುತ ಆನಂದ್ ಬೈಲೂರ್ ಅವರು ಆರಾರ್ಪಣೆ ಮಾಡಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಸನ್ಮಾನ ಪತ್ರವನ್ನು ಶ್ರೀ ಆನಂದ್ ಬೈಲೂರ್ ಅವರು ನೀಡಿ ಗೌರವಿಸಬೇಕು ನಾನು ಕೇಳಿಕೊಳ್ತಿದ್ದೇನೆ. ಶ್ರೀಯುತ ರಾಮಚಂದ್ರ ಹೆಗ್ಡೆ ಅವರು ಪುಷ್ಪಗುಚ್ಛವನ್ನು ನೀಡಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ನಮ್ಮ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿಯ ಫಲಕ ಶ್ರೀಯುತ ಮಾರ್ಕ್ ಡೆನಿಸ್ ಡಿಸೋಜಾ ರವರು ನೀಡಿ ಗೌರವಿಸಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಎಂಥ ಒಂದು ಸುಂದರ ಸನ್ನಿವೇಶ ಸೃಷ್ಟಿಯಾಗಿದೆ. ಜನ್ಮಭೂಮಿಯಲ್ಲಿ ಜನ್ಮ ತಾಳಿ ಬೆಳೆದು ಬಂದು ಕರ್ಮಭೂಮಿಯಲ್ಲಿ ಸಾಧನೆ ಮಾಡಿರುವ ಓರ್ವ ಕನ್ನಡಿಗನಿಗೆ ಸಿಕ್ಕಿರುವ ಅತ್ಯಂತ ಎತ್ತರದ ಗೌರವ.
ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು.